ಸಿಎಂ ಕುರ್ಚಿ ಕದನ ನಿಲ್ಲೋದ್ಯಾವಾಗ? ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಜಟಾಪಟಿ ಕೊನೆಯಾಗುವುದು ಯಾವಾಗ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಕಾಲ ಹತ್ತಿರ ಬಂದಿದೆ. ಮೂರು ದಿನದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ಕನ್ಫರ್ಮ್ ಆಗ್ತಾ ಇದೆ. ಹೇಗೆ ಅಂತೀರಾ? ತೋರಿಸ್ತೀವಿ ನೋಡಿ. ಇಬ್ರು ಜೊತೆಗೆ ಚೆನ್ನಾಗಿ ಕೆಲಸ ಮಾಡಿದೀವಿ. ಈಗೂ ಒಟ್ಟಿಗೆ ಅವರು ಚೆನ್ನಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ದುಡಿತಾ ಇದ್ದಾರೆ. ಸೊ ಮುಂದುವರ್ಸ್ಕೊಂಡು ಆ ಕೆಲಸನ ನಾವು ಹೋಗ್ತೀವಿ. ಅಲ್ಲದೆ ಇಬ್ರು ಜೊತೆಗೆ ಓಡಿಸ್ತಾ ಇದೀವಲ್ಲ ಸರ್ಕಾರನ, ಎಲ್ಲ ಸೇರಿ ಒಟ್ಟಿಗೆ ಸರ್ಕಾರ ಹೊತ್ಕೊಂಡು ಹೋಗ್ತಾ ಇದೀವಲ್ಲ. ಅವ್ರ ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದ್ದೀವಿ. ಸುಮಾರು 1 ವರ್ಷದಿಂದ ಹೇಳಿದ್ದೀವಿ. ಈಗೂ ಅದು ಕೆಲವರು ಹೇಳ್ತಿದ್ದಾರೆ. ನಾವು ಕೂಡ ಹೇಳಿದ್ದೀವಿ. ಅವರ ಸೇವೆ, ಅವರ ಸಪೋರ್ಟ್ ಪಾರ್ಟಿಗೆ ಮುಂದೆ ಕೂಡ ಇರ್ತದೆ. ಯಾರು ಒಬ್ಬರಿಂದ ಪಾರ್ಟಿ ಇಲ್ಲ, ನನ್ನಿಂದ ಪಾರ್ಟಿ ಅಂತ ಹೇಳಿದ್ರೆ ಅದನ್ನ ಯಾರು ಮಾಡ್ಲಿಕ್ಕಾಗಲ್ಲ. ಬಹಳ ಸ್ಪಷ್ಟವಾಗಿ ಸಿಎಂ ಅವರು ಕೂಡ ಹೈಕಮಾಂಡ್ ಏನ್ ಹೇಳುತ್ತೆ ಅಂತ ಕೇಳ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಯಾರನ್ನ ಮಾಡ್ತಾರೆ, ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ. ಕುರ್ಚಿ ಫೈಟ್ ಏನಿಲ್ಲ, ಕುರ್ಚಿ ಫೈಟ್ ಮಾಧ್ಯಮದಲ್ಲಿದೆ. ಅದೇನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಕುರ್ಚಿ ಕದನ ನಿಲ್ಲೋದ್ಯಾವಾಗ? ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ನಡುವಿನ ಜಟಾಪಟಿ ಕೊನೆಯಾಗೋದ್ಯಾವಾಗ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಟೈಮ್ ಬಂದಾಗಿದೆ. 3 ದಿನದಲ್ಲಿ ಎಲ್ಲದಕ್ಕೂ ಬ್ರೇಕ್ ಬೀಳೋ ಸಾಧ್ಯತೆ ದಟ್ಟವಾಗಿದೆ. ಹೇಗೆ ಅಂತೀರಾ? ಇಲ್ಲಿದೆ ಒಂದು ರಿಪೋರ್ಟ್. ರಾಜ್ಯ ರಾಜಕೀಯದಲ್ಲಿ ನಾನಾ ನೀನಾ ಅನ್ನೋ ಪರಿಸ್ಥಿತಿ ಶುರುವಾಗಿದೆ. ಸಿಎಂ ಕುರ್ಚಿ ವಿಚಾರದಲ್ಲಿ ಜಟಾಪಟಿ ಶುರುವಾಗಿದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು. ಯಾವಾಗ ಬೇಕಾದ್ರೂ ಸಿಎಂ ಕುರ್ಚಿ ಅಲ್ಲಾಡಬಹುದು. ಯಾವಾಗ ಬೇಕಾದ್ರೂ ಸಿಎಂ ಕುರ್ಚಿಯಲ್ಲಿ ಬೇರೆ ಯಾರಾದ್ರೂ ಬಂದು ಕೂತ್ಕೋಬಹುದು. ಆ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಇದ್ರೂಗಿರಬಹುದು, ಇಲ್ಲದೆಯೂ ಇರಬಹುದು. ಸಿಎಂ ಕುರ್ಚಿಯಲ್ಲಿ ಡಿಸಿಎಂ ಡಿಕೆಶಿ ಕುಳಿತುಕೊಳ್ಳಬಹುದು, ಇಲ್ಲದೆಯೂ ಇರಬಹುದು. ಆದ್ರೆ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಸದ್ಯಕ್ಕೆ ದೊಡ್ಡ ಜಟಾಪಟಿಯೇ ನಡೆಯುತ್ತಿದೆ. ನಾನ್ ಸಿಎಂ ಸೀಟು ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದು ಕೂತ್ಕೊಂಡಿದ್ರೆ, ನಂಗೆ ಸಿಎಂ ಸೀಟು ಬೇಕೇ ಬೇಕು ಅಂತ ಹಠ ಮಾಡ್ತಾಗಿದ್ದಾರೆ ಡಿಸಿಎಂ ಡಿಕೆಶಿ. ಇದೇ ಕಾರಣಕ್ಕೆ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ. ಈ ಕೋಲಾಹಲಕ್ಕೆ ಬ್ರೇಕ್ ಬೀಳೋಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆಯಂತೆ. 3 ದಿನದಲ್ಲಿ ಕುರ್ಚಿ ಕದನಕ್ಕೆ ವಿರಾಮ ಬೀಳ್ಬೋದು ಅಂತ ಹೇಳಲಾಗ್ತಾಗಿದೆ. ಆ ಕದನಕ್ಕೆ ಬ್ರೇಕ್ ಹಾಕ್ತಾರಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಕುರ್ಚಿ ಕದನಕ್ಕೆ ವಿರಾಮ ಯತ್ನ, 3 ದಿನದಲ್ಲಿ ಫುಲ್ ಸ್ಟಾಪ್. ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ನಡುವೆ ರಾಹುಲ್ ಸಂಧಾನ. ಸಿಎಂ ಕುರ್ಚಿ ಕಿಚ್ಚಿಗೆ ಬ್ರೇಕ್ ಹಾಕ್ತಾರ ರಾಹುಲ್ ಗಾಂಧಿ. ರಾಜ್ಯದಲ್ಲಿ ಕುರ್ಚಿ ಕಿಚ್ಚು ಹೊತ್ತಿಕೊಂಡಿದೆ. ರಾಜ್ಯ ಕಾಂಗ್ರೆಸ್ ಅನ್ನು ಆ ಕಿಚ್ಚು ಸುಡ್ತಾಗಿದೆ. ರಾಜ್ಯ ಕಾಂಗ್ರೆಸ್ ಮಾತ್ರವಲ್ಲ, ರಾಷ್ಟ್ರ ಕಾಂಗ್ರೆಸ್ ಕೂಡ ಇದೇ ಕಿಚ್ಚಲ್ಲಿ ಧಗಧಗ ಉರಿಯುತ್ತಿದೆ. ಈಗ ಸದ್ಯಕ್ಕೆ ಹೈಕಮಾಂಡ್ಗೆ ಇರೋದು ಒಂದೇ ಆಯ್ಕೆ. ಏನೇ ಆದ್ರೂ ಹೇಗೆ ಆದ್ರೂ ಈಗ ಉರಿತಾಗಿರೋ ಕಿಚ್ಚನ್ನ ಶಮನ ಮಾಡಬೇಕು. ಕಿಚ್ಚು ಆರಿಸಿ ಎಲ್ಲವನ್ನ ಮೊದಲಿನಂತೆ ಮಾಡಬೇಕು. ಇಲ್ಲ ಅಂದ್ರೆ ಆ ಕಿಚ್ಚಲ್ಲದೆ ರಾಜ್ಯ ಕಾಂಗ್ರೆಸ್ ಸುಟ್ಟು ಬೂದಿಯಾಗತ್ತೆ. ಹೈಕಮಾಂಡ್ಗೆ ಭಾರೀ ನಷ್ಟವಾಗತ್ತೆ. ಆದ್ದರಿಂದ ಆದಷ್ಟು ಬೇಗನೆ ಆ ಕಿಚ್ಚನ್ನ ಶಮನ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಇದೇ ಪ್ರಯತ್ನದ ಭಾಗವಾಗಿ ದಿಲ್ಲಿಯಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಬಂದಿದ್ರು. ಸಿಎಂ ಒಂದಷ್ಟು ಶಾಸಕರು ಸಚಿವರಿಂದ ಅಭಿಪ್ರಾಯ ಸಂಗ್ರಹಿಸಿ
ದಿಲ್ಲಿಗೆ ವಾಪಸಾಗೋ ವೇಳೆ ಕೊನೆ ಕ್ಷಣದಲ್ಲಿ ಕಾರಿನಲ್ಲಿ ಕೂತ್ಕೊಂಡು ಡಿಕೆಶಿಯ ಮಾತನ್ನೂ ಕೂಡ ಕೇಳಿದ್ರು. ಎಲ್ಲ ತಗೊಂಡು ಹೋಗಿ ರಾಹುಲ್ ಬಳಿ ಚರ್ಚೆ ನಡೆಸಿದ್ರು. ಸಿಎಂ ಕುರ್ಚಿ ಕದನಕ್ಕೆ ಯಾವ ರೀತಿ ಬ್ರೇಕ್ ಹಾಕಬೇಕು, ಯಾವಾಗ ಬ್ರೇಕ್ ಹಾಕಬೇಕು ಅನ್ನೋದರ ಬಗ್ಗೆ ಒಂದಷ್ಟು ಕ್ಲಾರಿಟಿ ತಗೊಂಡು ಬಂದ್ರು. ರಾಹುಲ್ ಸಂಧಾನಕ್ಕೆ ಟೈಮನ್ನು ಫಿಕ್ಸ್ ಮಾಡ್ಕೊಂಡು ಬಂದ್ರು. ಆ ಟೈಮು ಯಾವುದು ಗೊತ್ತಾ? ನವೆಂಬರ್ 29 ಶನಿವಾರ. ಹೌದು, ನವೆಂಬರ್ 29ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇ ದಿನ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಕೂಡ ಆಗಿರ್ತಾರೆ. ಅದೇ ದಿನ ಒಂದಷ್ಟು ಗೊಂದಲಗಳಿಗೆ ಪರಿಹಾರ ಸಿಗತ್ತೆ. ಮುಂದಿನ ಸಿಎಂ ಯಾರಾಗಬೇಕು? ಸಿದ್ದರಾಮಯ್ಯನೇ ಮುಂದುವರಿಬೇಕಾ, ಇಲ್ಲ ಅಂದ್ರೆ ಆ ಜಾಗದಲ್ಲಿ ಡಿಕೆಶಿಯನ್ನ ತಂದು ಕೂರಿಸಬೇಕಾ ಅನ್ನೋದು ಫೈನಲ್ ಆಗತ್ತೆ. ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಈ ನಿರ್ಧಾರವಾಗೋ ಸಾಧ್ಯತೆ ದಟ್ಟವಾಗಿದೆ. ಯಾಕೆಂದ್ರೆ ಈಗ ಸೃಷ್ಟಿಯಾಗಿರೋ ಸಿಎಂ ಕುರ್ಚಿಯ ಜಟಾಪಟಿ ಅಷ್ಟೊಂದು ಸುಲಭವಾಗಿಲ್ಲ. ರಾಜ್ಯ ಉಸ್ತುವಾರಿಯೋ ಅಥವಾ ಎಐಸಿಸಿ ಅಧ್ಯಕ್ಷರು ನಿರ್ಧಾರವನ್ನ ತೆಗೆದುಕೊಂಡ್ರೂ ಪರಿಹರಿಸುವುದಕ್ಕೂ ಸಾಧ್ಯವಿಲ್ಲ. ಆದ್ದರಿಂದಲೇ ಇದು ರಾಹುಲ್ ಅಂಗಳಕ್ಕೆ ಹೋಗಿದೆ. ಅಲ್ಲೇ ತೀರ್ಮಾನವಾಗತ್ತೆ ರಾಜ್ಯದ ಸಿಎಂ ಕುರ್ಚಿ ಭವಿಷ್ಯ. ರಾಹುಲ್ ಅಂಗಳದಲ್ಲಿ ಈಗ ಸಿಎಂ ಕುರ್ಚಿ ವಿಚಾರದ ನಿರ್ಧಾರವಿದೆ. ಇಲ್ಲಿ ರಾಹುಲ್ ಗಾಂಧಿ ಕೂಡ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಇದಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಸಂಧಾನ ಮಾಡಲೇಬೇಕು. ಅಂದ ಹಾಗೆ ಈ ಸಂಧಾನದ ಐಡಿಯಾ ಕೊಟ್ಟಿರೋದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಈಗಾಗಲೇ ರಾಹುಲ್ ಜೊತೆಗೆ ಚರ್ಚೆ ನಡೆಸಿರೋ ಖರ್ಗೆ ಹಲವಾರು ವಿಚಾರಗಳನ್ನು ರಾಹುಲ್ ಮುಂದೆ ಚರ್ಚಿಸಿದ್ದಾರೆ. ಅವುಗಳೇನು ಎಲ್ಲಿದೆ ನೋಡಿ. ರಾಹುಲ್ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಚರ್ಚೆ ನಡೆಸಿದ್ದಾರೆ. ಕುರ್ಚಿಗಾಗಿ ರಾಜ್ಯದಲ್ಲಿ ನಡೀತಾಗಿರೋ ಬಣಬಡಿದಾಟದ ಬಗ್ಗೆ ಚರ್ಚೆಯಾಗಿದೆ. ಸುಮಾರು 20 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಮತ್ತು ಖರ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಎರಡೂ ಬಣಗಳ ಬಗ್ಗೆ ಖರ್ಗೆ ವಿವರಣೆ ನೀಡಿದ್ದಾರೆ. ಖರ್ಗೆ ಜೊತೆ ಮತ್ತೆ ಚರ್ಚೆಗೆ ರಾಹುಲ್ ನಿರ್ಧಾರ ಮಾಡಿದ್ದಾರೆ. ಇದೇ ಸಮಯದಲ್ಲಿ ಸಂಧಾನ ಮಾಡಿದ್ರೆ ಒಳ್ಳೆಯದು ಅಂತ ಖರ್ಗೆ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರಂತೆ. ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಸಭೆಯನ್ನು ನಡೆಸಿದ್ದಾರೆ. ನಂತರ ಮಾತಾಡಿರೋ ಖರ್ಗೆ, ಕರ್ನಾಟಕ ಸರ್ಕಾರದ ಸಮಸ್ಯೆಗಳನ್ನ ಕೇಳಿದ್ದೇವೆ. ನಾನು ರಾಹುಲ್ ಸೋನಿಯಾ ಕೂತು ಚರ್ಚೆ ಮಾಡ್ತೇವೆ. ಯಾವ ಮೆಡಿಸಿನ್ ಕೊಡಬೇಕು ಅಂತ ಯೋಚನೆ ಮಾಡ್ತೇವೆ ಎಂದಿದ್ದಾರೆ. कि ऐसे समस्याओं को हम सुलझाएंगे. हम हाईकमांड के लोग, मैं हूं, हमारे राहुल जी हैं, हमारे नेता श्रेष्ठ नेता सोनिया गांधी जी है. हम बैठ के सोच के उसको कुछ किस ढंग से क्या कर रहे हैं, कैसा चल रहा है, उसको क्या करना है, जो मेडिसिन देना है वो उस वक्त देंगे उसके तहत. ಡಿಕೆಶಿ ರಣತಂತ್ರ ಹೆಣಿತಾಗಿದ್ದಾರೆ. ಸಿದ್ದು ಕೂಡ ಪ್ರತಿತಂತ್ರ ರೂಪಿಸ್ತಾಗಿದ್ದಾರೆ. ಸಿಎಂ ಸೀಟು ಉಳಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಮತ್ತು ಸಿಎಂ ಸೀಟು ಪಡೆದುಕೊಳ್ಳೋಕೆ ಡಿಕೆಶಿ ಹರಸಾಹಸ ಪಡ್ತಾಗಿದ್ದಾರೆ. ಸಿದ್ದು ಕೂಡ ಒಂದಷ್ಟು ಯೋಚನೆಯಲ್ಲಿದ್ದಾರೆ. ಏನೇ ಆದ್ರೂ ಹೈಕಮಾಂಡ್ ನನ್ನನ್ನ ಕೈ ಬಿಡೋದೇ ಇಲ್ಲ ಅನ್ನೋ ಹುಮ್ಮಸ್ಸಿನಲ್ಲಿದ್ದಾರೆ. ಸಿಎಂ ಸಿದ್ದುಗೆ ಆ ಹುಮ್ಮಸ್ಸು ಬರೋದಕ್ಕೇನು ಕಾರಣ ಗೊತ್ತಾ? ತಾನು ಮಾಸ್ ಲೀಡರ್, ಹೈಕಮಾಂಡ್ ತಮ್ಮನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯಗಿದ್ದಾರೆ. ಶಾಸಕರ ಬೆಂಬಲ ಇದೆ ಎನ್ನುವ ವಿಶ್ವಾಸ ಸಿದ್ದರಾಮಯ್ಯಗಿದೆ. ಅಹಿಂದ ಬೆಂಬಲಕ್ಕಿರೋದೇ ಸಿದ್ದುಗೆ ದೊಡ್ಡ ಬಲ ತಂದಿದೆ. ಆಪ್ತ ಶಾಸಕರು, ಸಚಿವರು ಸಿದ್ದು ಪರ ಬ್ಯಾಟಿಂಗ್ ಮಾಡ್ತಾಗಿದ್ದಾರೆ. ಅಧಿಕಾರ ಕಸಿದುಕೊಂಡರೆ ಪಕ್ಷಕ್ಕೆ ಆಪತ್ತು. ಆದ್ದರಿಂದ ಕುರ್ಚಿ ಸೇಫ್ ಅನ್ನೋದು ಸಿಎಂ ಸಿದ್ದುಗೆ ಇರೋ ನಂಬಿಕೆ. ಸಿದ್ದರಾಮಯ್ಯಗೆ ದೃಢ ನಂಬಿಕೆಗಿದೆ. ತನ್ನನ್ನು ಸಿಎಂ ಕುರ್ಚಿಯಿಂದ ಯಾರೂ ಕೆಳಗಿಳಿಸೋಕೆ ಸಾಧ್ಯನೇ ಇಲ್ಲ ಅಂತ ಸಿದ್ದರಾಮಯ್ಯ ನಂಬಿಕೊಂಡಿದ್ದಾರೆ.
ಅಹಿಂದ ಮತಗಳು ಮುಂದಿನ ಚುನಾವಣೆ ಕಾರಣಕ್ಕಾದರೂ ಕೂಡ ತನ್ನ ಸಿಎಂ ಕುರ್ಚಿಯನ್ನ ಹೈಕಮಾಂಡ್ ಸೇಫ್ ಮಾಡುತ್ತೆ ಅಂತ ಅಂದುಕೊಂಡಿದ್ದಾರೆ ಸಿದ್ದು. ಆದ್ರೆ ಡಿಸಿಎಂ ಡಿಕೆಶಿ ಮಾಡ್ತಾ ಇರೋ ರಣತಂತ್ರ ಕೂಡ ಸಿದ್ದರಾಮಯ್ಯ ಅವರ ನಂಬಿಕೆಗೆ ಟಾಂಗ್ ಕೊಡೋ ಥರ ಆಗಿದೆ. ಡಿಸಿಎಂ ಡಿಕೆಶಿ ಎಲ್ಲೇ ಹೋದ್ರು ತಮಗಿರೋ ಪಕ್ಷ ನಿಷ್ಠೆ, ಪಕ್ಷ ಗೆಲ್ಲಿಸಲು ಶ್ರಮದ ಮಾತನ್ನು ಡಿಕೆಶಿ ಹೇಳಿಕೊಳ್ತಾರೆ. ಮತ್ತೊಂದ್ ಕಡೆ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳಲು ಸರ್ಕಸ್ ಕೂಡ ಮಾಡ್ತಾಗಿದ್ದಾರೆ. ಡಿಕೆಶಿ ಪರವಾಗಿ ಆಪ್ತರಿಂದಲೂ ಭಾರೀ ಲಾಬಿ ನಡೆಯುತ್ತಿದೆ. ಸಿಎಂ ಆಪ್ತ ಸಚಿವರ ಜೊತೆಯೂ ಸಂಧಾನ ನಡೆಸ್ತಾಗಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟತೆ ಕೊಡಿ ಅಂತ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡ್ರು ನಾನು ಆ ನಿರ್ಧಾರಕ್ಕೆ ಬದ್ಧ ಅನ್ನೋ ಮಾತು ಹೇಳ್ತಾಗಿದ್ದಾರೆ ಡಿಕೆಶಿ. ಚೆನ್ನಾಗಿದೆ, ಇಬ್ರು ಜೊತೆಗೆ ಚೆನ್ನಾಗಿ ಕೆಲಸ ಮಾಡಿದೀವಿ. ಈಗೂ ಒಟ್ಟಿಗೆ ಅವರು ಚೆನ್ನಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ದುಡಿತಾ ಇದ್ದಾರೆ. ಸೊ ಮುಂದುವರ್ಸ್ಕೊಂಡು ಆ ಕೆಲಸನ ನಾವು ಹೋಗ್ತೀವಿ. ಅಲ್ಲದೆ ಇಬ್ರು ಜೊತೆಗೆ ಓಡಿಸ್ತಾ ಇದೀವಲ್ಲ ಸರ್ಕಾರನ, ಎಲ್ಲ ಸೇರಿ ಒಟ್ಟಿಗೆ ಸರ್ಕಾರ ಎತ್ಕೊಂಡು ಹೋಗ್ತಾ ಇದೀವಲ್ಲ. ಡಿಸಿಎಂ ಈ ರೀತಿ ಹೇಳ್ತಾನೆ ಸಿಎಂ ಕುರ್ಚಿ ಮೇಲಿಟ್ಟಿರೋ ಕಣ್ಣನ್ನ ಇನ್ನಷ್ಟು ಗಟ್ಟಿ ಮಾಡ್ತಾಗಿದ್ದಾರೆ. ಮತ್ತೊಂದ್ ಕಡೆ ಸಿಎಂ ಕೂಡ ತಮ್ಮದೇ ರಣತಂತ್ರ ಹೆಣಿತಾಗಿದ್ದಾರೆ. ಈ ಎಲ್ಲ ತಂತ್ರ ಪ್ರತಿತಂತ್ರಗಳಿಗೆ ನವೆಂಬರ್ 29 ಅಂದರೆ ಶನಿವಾರ ಬ್ರೇಕ್ ಬೀಳೋ ಎಲ್ಲಾ ಸಾಧ್ಯತೆಗಳಿವೆ. ಮುಂದೇನಾಗುತ್ತೋ ಕಾದು ನೋಡಬೇಕಿದೆ.